ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನರ್ಸಿಂಗ್ ಗುರುಗಳೇ ಮತ್ತು ನನ್ನ ಸಹಪಾಠಿಗಳೇ ಮತ್ತು ಎಲ್ಲ ಸರ್ಕಾರಿ ನೌಕರ ವೃಂದದ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಫೀಕ್ ಸೌತಾಗರ್. ಸ್ನೇಹಿತರೆ, ಇವತ್ತಿನ ವಿಚಾರ ಡಿಫ್ರೆಂಟ್ ಇದೆ ಸ್ನೇಹಿತರೆ. ನಾವು ನಮ್ಮ ಕೆಲಸದ ಕಾರ್ಯದ ಒತ್ತಡ, ಕೆಲಸ ಮಾಡುವುದರಲ್ಲಿ ಸ್ಟ್ರೆಸ್ಫುಲ್ ಆಗಿರುವುದು, ಆಮೇಲೆ ಯಾವುದೇ ಕೆಲಸ ಮಾಡ್ತೀವಿ ಅದು ಏನೋ ನನಗೆ ಬರ್ಡನ್ ಇದೆ ಅನ್ನುವಂಥದ್ದು ರೀತಿಯಲ್ಲಿ ನಾವು ಮಾಡ್ತೀವಿ. ಸೊ ಹೌ ಟು ಮ್ಯಾನೇಜ್ ಸ್ಟ್ರೆಸ್ ಎನ್ನುವುದರ ಬಗ್ಗೆ ಒಂದು ವರಿ ಲೆಸ್ ಡೂ ಮೋರ್, ಜೋ ಸ್ಯಾಂಡರ್ಸ್ ಅವರು ಬರೆದಂಥ ಕೆಲವೊಂದು ವಾಕ್ಯಗಳನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡಲಿಕ್ಕೆ ಈ ಒಂದು ವಿಶೇಷವಾದಂಥ ಹೆಲ್ತ್ ಟಾಪಿಕ್ ಇರುವಂಥದ್ದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರುವಂಥ ಒಂದು ವಿಡಿಯೋವನ್ನು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಯಾರು ಹೊಸದಾಗಿ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಇದೇ ರೀತಿ ಯೂಸ್ಫುಲ್ ಟಾಪಿಕ್ ಅಪ್ಡೇಟ್ಗಳನ್ನು ನೀವು ಪ್ರತಿದಿನ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಮೊಬೈಲಲ್ಲಿ ನೀವು ನೋಡಬಹುದು ಸ್ನೇಹಿತರೆ. ಸೊ ಬನ್ನಿ ನೋಡೋಣ. ದ 4A's ಮಾಡೆಲ್ ಏನಿದೆ ಅಂತಂದರೆ ಅವಾಯ್ಡ್, ಅಲ್ಟರ್, ಅಕ್ಸೆಪ್ಟ್, ಅಡಾಪ್ಟ್ ಅಂತಂದರೆ ಈ ಒಂದು ಹೌ ಟು ಮ್ಯಾನೇಜ್ ಸ್ಟ್ರೆಸ್, ಅವಾಯ್ಡ್, ಅಲ್ಟರ್, ಅಕ್ಸೆಪ್ಟ್, ಅಡಾಪ್ಟ್. ಅವಾಯ್ಡ್ ಅಂದರೆ ಸೇ ನೋ ಟು ಅನ್ನೆಸೆಸರಿ ಸ್ಟ್ರೆಸ್ಸರ್ಸ್, ಡೆಲಿಗೇಟ್ ಟಾಸ್ಕ್, ಪ್ರಿಯೋರಿಟೈಸ್ ಆ್ಯಂಡ್ ಆರ್ಗನೈಸ್ ಟು ರೆಡ್ಯೂಸ್ ದ ಸ್ಟ್ರೆಸ್. ಅವಾಯ್ಡ್, ಇದು ಏನೇನು ಅವಾಯ್ಡ್ ಮಾಡಬೇಕು ಅಂತಂದರೆ ಸೇ ನೋ ಟು ಅನ್ನೆಸೆಸರಿ ಸ್ಟ್ರೆಸ್. ಸುಮ್ಮನೆ ಎಲ್ಲೋ ಒಂದು ಜಗಳ ಆಗ್ತಾ ಇದೆ, ಯಾರೋ ಒಂದು ಹೊಡೆದಾಟ ನಡೀತಾ ಇದೆ ಅಂತಂದರೆ ಅಯ್ಯೋ ಅದು ನನ್ನ ಒಂದು ಲೈಫಿನ ಭಾಗವಾಗಿ ತೊಗೊಳ್ಳಾರ್ದೆ ಜಸ್ಟ್ ರಿಲ್ಯಾಕ್ಸ್ ಆಗಿ ಹೌದಪ್ಪ ನಡೀತಾ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ನಾವು ಸ್ಟ್ರೆಸ್ ಫ್ರೀ ಆಗೋದು ಒಳ್ಳೆಯದು ಸ್ನೇಹಿತರೆ. ಸೊ ಅವಾಯ್ಡ್ ಸರ್ಟನ್ ಥಿಂಗ್ಸ್. ಪ್ರಿಯೋರಿಟೈಸ್ ಆ್ಯಂಡ್ ಆರ್ಗನೈಸ್ ಟು ರೆಡ್ಯೂಸ್ ಸ್ಟ್ರೆಸ್. ಪ್ರಿಯೋರಿಟೈಸ್, ನನಗೆ ಫಸ್ಟ್ ಯಾವುದು ಕೆಲಸ ಮಾಡಿದರೆ ನನ್ನ ಸ್ಟ್ರೆಸ್ ಫ್ರೀ ಆಗುತ್ತೆ ಅಥವಾ ನಾನು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಬಹುದು ಅದರ ಬಗ್ಗೆ ಚಿಂತನೆ ಮಾಡೋದು ಫಸ್ಟ್ ಎ. ಸೆಕೆಂಡ್ ಎ, ಅಲ್ಟರ್, ಚೇಂಜ್ ಯುವರ್ ಅಪ್ರೋಚ್ ಬೈ ಕಮ್ಯುನಿಕೇಟಿಂಗ್ ನೀಡ್ಸ್ ಕ್ಲಿಯರ್ಲಿ. ಚೇಂಜ್ ಯುವರ್ ಅಪ್ರೋಚ್, ನೀವು ಯಾರಿಗಾದರೂ ಮಾತಾಡಬೇಕಾ ಅಥವಾ ನೀವು ಯಾರಿಗಾದರೂ ನಿಮ್ಮ ಸಂದೇಶವನ್ನು ಕೊಡಬೇಕಾ, ನಿಮ್ಮ ಮೆಸೇಜ್ ಕೊಡಬೇಕಾ, ಕಮ್ಯುನಿಕೇಟ್ ಮಾಡಬೇಕಾ, ಚೇಂಜ್ ಯುವರ್ ಅಪ್ರೋಚ್. ಏನೋ ಒಂದು ಹೌದಪ್ಪ ಅವನು ತಿಳ್ಕೊಂಡು ನನ್ನ ಕೆಲಸ ಮಾಡ್ತಾನೆ ಅನ್ನೋದನ್ನು ಬಿಟ್ಟು ನಾವು ಅವನಿಗೆ ಯಾವ ರೀತಿ ಕಮ್ಯುನಿಕೇಷನ್ ಮಾಡಬೇಕು, ಆ ಒಂದು ಕಮ್ಯುನಿಕೇಷನ್ ಅವನು ಅರ್ಥ ಮಾಡಿಕೊಂಡು ನಮಗೆ ಅವನು ಯಾವ ರೀತಿ ರಿಪ್ಲೈ ಮಾಡ್ತಾನೆ. ಸೊ ನಮ್ಮ ಒಂದು ಚೇಂಜ್ ಯುವರ್ ಅಪ್ರೋಚ್ ಬೈ ಕಮ್ಯುನಿಕೇಟಿಂಗ್ ನೀಡ್ಸ್ ಕ್ಲಿಯರ್ಲಿ, ಕ್ಲಾರಿಟಿ ಕೊಡಬೇಕು. ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಆ ಒಂದು ರಿಕ್ವೈರ್ಮೆಂಟ್ನ ಕ್ಲಾರಿಟಿ ಕೊಡಬೇಕು, ಅತ್ಯವಶ್ಯಕ. ಬ್ರೇಕ್ ಟಾಸ್ಕ್ ಇಂಟು ಮ್ಯಾನೇಜಬಲ್ ಸ್ಟೆಪ್ಸ್ ಆ್ಯಂಡ್ ಸಾಲ್ವ್ ಪ್ರಾಬ್ಲಮ್ಸ್. ಬ್ರೇಕ್ ದ ಟಾಸ್ಕ್ ಇಂಟು ಮ್ಯಾನೇಜಬಲ್ ಸ್ಟೆಪ್ಸ್. ನಾನು ಇವತ್ತು ಶೇರ್ ಮಾರ್ಕೆಟಲ್ಲಿ 1,00,000 ರೂಪಾಯಿ ಹೂಡಿಕೆ ಮಾಡಿದ್ದೀನಿ, ನನಗೆ ನಾಳೆ 5,00,000 ರೂಪಾಯಿ ಬೇಕೇ ಬೇಕು. ಈ ರೀತಿ ಟಾಸ್ಕ್ ವಿಚ್ ಈಸ್ ಹೈಲಿ ಇಂಪಾಸಿಬಲ್, ಆ ರೀತಿ ಟಾಸ್ಕ್ ಲೈಫಲ್ಲಿ ಹಾಕ್ಕೋಬೇಡಿ. 99% ಜನ ಫೇಲ್ ಆಗ್ತಾರೆ, ಬಟ್ 1% ಜನ ಪಾಸು ಆಗಬಹುದು. ಬಟ್ ನಾನು ಪ್ರಾಪರಾಗಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಕಂಪೌಂಡ್ ಮಾಡಿಕೊಂಡು ನಾನು ನನ್ನ ವೆಲ್ತ್ ಕ್ರಿಯೇಷನ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಮಾಡ್ತೀನಿ ಎನ್ನುವಂಥದ್ದು ನೆನಪಿರಲಿ ಸ್ನೇಹಿತರೆ. ಸೊ ಅಲ್ಟರ್, ಬ್ರೇಕ್ ಟಾಸ್ಕ್ ಇಂಟು ಮ್ಯಾನೇಜಬಲ್ ಸ್ಟೆಪ್ಸ್ ಆ್ಯಂಡ್ ಸಾಲ್ವ್ ದಿ ಪ್ರಾಬ್ಲಮ್. ಆಮೇಲೆ ಎಕ್ಸೆಪ್ಟ್ ವಾಟ್ ಯು ಕೆನಾಟ್ ಚೇಂಜ್ ಆ್ಯಂಡ್ ಫರ್ಗಿವ್. ಹೌದಪ್ಪ ನಾನು ನನ್ನ ಕೈಯಿಂದ ಇದು ಮಾಡಲಿಕ್ಕಾಗಲ್ಲ, ನಾನು ಟ್ರೈ ಮಾಡ್ತಾಯಿದ್ದೀನಿ ಬಟ್ ಆಗ್ತಾಯಿಲ್ಲ, ನನ್ನ ಪ್ರಯತ್ನ ಮೀರಿ ಕೆಲಸ ಮಾಡಿದ್ದೀನಿ ಬಟ್ ಆಗ್ತಾಯಿಲ್ಲ ಅಂತಂದರೆ ನಾವು ಅದು ಎಕ್ಸೆಪ್ಟ್ ಮಾಡಬೇಕು. ಹೌದಪ್ಪ ಇದು ನನ್ನ ಕೈಯಿಂದ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಅದರಿಂದ ಹಿಂದೆ ಸರಿಬೇಕು. ಹಾಗಂತ ಹೇಳಿಬಿಟ್ಟು ನಾನು ಹಿಂದೆ ಸರಿದರೆ ನಾನು ಹಿಂದೆ ಸರಿದೆ ಇದು ಒಂದು ನನ್ನ ಫೇಲ್ಯೂರ್ ಅನ್ನುವಂಥದ್ದು ಮಾತು ಇರಲ್ಲ ಸ್ನೇಹಿತರೆ. ನನ್ನ ಕೆಪಾಸಿಟಿ ಅನುಗುಣವಾಗಿ ಆ ಒಂದು ಕೆಲಸ ನನ್ನ ಕೈಯಲ್ಲಿ ತೆಗೆದುಕೊಳ್ಳಬೇಕು. ಆಮೇಲೆ ಫೈಂಡ್ ಮೀನಿಂಗ್ ಇನ್ ಚಾಲೆಂಜಸ್ ಆ್ಯಂಡ್ ಫೋಕಸ್ ಆನ್ ಗ್ರೋತ್. ಮೀನಿಂಗ್, ಚಾಲೆಂಜಸ್ ಯಾವ ರೀತಿ ಇದ್ದಾವೆ, ಫೋಕಸ್ ಗ್ರೋತ್ ಮೇಲೆ ಫೋಕಸ್ ಮಾಡೋದು.
ಆ ಒಂದು ಚಾಲೆಂಜ್ ಎಕ್ಸೆಪ್ಟ್ ಮಾಡಿ ಕೆಲಸ ಮಾಡಬೇಕು. ಹೌದು, ನನ್ನ ಕೈಲಿಂದ ಆಗ್ತಾಯಿಲ್ಲ, ಬಟ್ ಯಾವುದು ಆಗ್ತಾಯಿದೆ ಅದನ್ನು ನಾನು ಚಾಲೆಂಜ್ ತಗೊಂಡು ಇಷ್ಟು ದಿವಸಗಳಲ್ಲಿ ಇದು ಮಾಡುತ್ತಿರ್ತೀನಿ ಅನ್ನೋಂಥ ಒಂದು ಹುಮ್ಮಸ್ಸು ನಮ್ಮ ಲೈಫಲ್ಲಿ ಇರಬೇಕು ಸ್ನೇಹಿತರೆ. ಆಮೇಲೆ ಅಡ್ಜಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಫೋಕಸ್ ಆನ್ ವಾಟ್ ಯು ಕ್ಯಾನ್ ಕಂಟ್ರೋಲ್. ಅಂದರೆ ಯಾವ ಅಡಾಪ್ಟೇಷನ್ ನಮ್ಮ ಆ್ಯಟಿಟ್ಯೂಡಲ್ಲಿ ಇರಬೇಕು ಅಂತಂದರೆ, ಅಡ್ಜಸ್ಟ್ ದ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಫೋಕಸ್ ಆನ್ ವಾಟ್ ಯು ಕ್ಯಾನ್ ಕಂಟ್ರೋಲ್. ನನ್ನ ಹತೋಟಿಯಲ್ಲಿ ಏನಿದೆ ಅದನ್ನೇ ನಾನು ಕಾನ್ಸಂಟ್ರೇಷನ್ ಮಾಡಿಕೊಂಡು ನನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಾನು ಹೋಗ್ತೀನಿ ಎನ್ನುವಂಥ ಒಂದು ಅಡಾಪ್ಟೇಷನ್ ನಮ್ಮ ಲೈಫಲ್ಲಿ ಇರಬೇಕು ಸ್ನೇಹಿತರೆ. ರೀಫ್ರೇಮ್ ಪ್ರಾಬ್ಲಮ್ಸ್ ಪಾಸಿಟಿವ್ಲಿ ಆ್ಯಂಡ್ ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್. ಏನೇನು ಪ್ರಾಬ್ಲಮ್ಸ್ ಇದ್ದಾವೆ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ನಾವು ಅದನ್ನು ಯಾವ ರೀತಿ ಆ ಒಂದು ಪ್ರಾಬ್ಲಮ್ನ ಸೊಲ್ಯೂಷನ್ ಹುಡ್ಕೊಂಡು ನನ್ನ ಲೈಫ್ ಯಾವ ರೀತಿ ಸ್ಮೂತಾಗಿ ನಡ್ಕೊಂಡು ಹೋಗಬೇಕು, ಅದೇ ಒಂದು ಅಡಾಪ್ಟ್ ಮಾಡೋದು ಸ್ನೇಹಿತರೆ. ಸೊ ಈ ಒಂದು 4 A's ಇದ್ದಾವೆ ಸ್ಟ್ರೆಸ್ ಫ್ರೀ ಲೈಫ್ ಲೀಡ್ ಮಾಡಬೇಕಾದ್ರೆ. ಇದು ಅತಿ ಅವಶ್ಯಕವಾದಂಥದ್ದು. ಎಲ್ಲರ ಲೈಫಲ್ಲಿ ಈ ಒಂದು ಮಹತ್ವದ ಪಾತ್ರವನ್ನು ಈ ಒಂದು 4 A's ನಿಭಾಯಿಸ್ತವೆ. ಅಂದರೆ ಅವಾಯ್ಡ್, ಸೇ ನೋ ಟು ಅನ್ನೆಸೆಸರಿ ಸ್ಟ್ರೆಸ್, ಡೆಲಿಗೇಟ್ ಟಾಸ್ಕ್, prioritize and organize to reduce stress, alter, change your approach to by communicating needs clearly, break the task into manageable steps and solve the problems. ಆಮೇಲೆ accept what you cannot change and forgive, find meaning in challenges and focus on growth. 4ನೇದಾಗಿ adjust expectations and focus on what you can control, reframe the problems positively and practice gratitude ಸ್ನೇಹಿತರೆ. ಆಮೇಲೆ 6 ಪ್ರಾಕ್ಟೀಸಸ್ ಟು ಸ್ಟ್ರೆಸ್ಲೆಸ್. 6 ಪ್ರಾಕ್ಟೀಸಸ್ ಇದ್ದಾವೆ ಸ್ಟ್ರೆಸ್ಲೆಸ್ ಇರಲಿಕ್ಕೆ. ನೋಡೋಣ ಬನ್ನಿ. 4-7-8 ಬ್ರೀದಿಂಗ್ ಟೆಕ್ನಿಕ್ ಅಂತಂದರೆ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದಕ್ಕಿಂತನೂ ನಾವು ಸ್ಟ್ರೆಸ್ ಫ್ರೀ ಆಗಿ ನಮ್ಮ ಲೈಫನ್ನು ನಾವು ನಡ್ಕೊಂಡು ಹೋಗಬಹುದು. ಇನ್ಹೇಲ್ 4 ಸೆಕೆಂಡ್ಸ್ ಅಂದರೆ 4-7-8 ಅಂದರೆ ಇನ್ಹೇಲ್ 4 ಸೆಕೆಂಡ್, ಹೋಲ್ಡ್ ಫಾರ್ 7 ಸೆಕೆಂಡ್, ಎಕ್ಸೇಲ್ ಫಾರ್ 8 ಟು ಕಾಮ್ ದ ನರ್ವಸ್ ಸಿಸ್ಟಮ್. ಸೊ ಈ ರೀತಿ ಒಂದು ಬ್ರೀದಿಂಗ್ ಎಕ್ಸಸೈಸ್ ಕೂಡ ಮಾಡಿ ನಾವು ಸ್ಟ್ರೆಸ್ಲೆಸ್ ಆಗಿ ನಮ್ಮ ಲೈಫಲ್ಲಿ ಇರಬಹುದು ಸ್ನೇಹಿತರೆ. ನೆಕ್ಸ್ಟ್, progressive muscle relaxation. Tense and then slowly release each muscle group in the body. Progressive muscle relaxation. Tense, then slowly release muscles group in the body. ಆಮೇಲೆ ನೆಕ್ಸ್ಟ್, ಮೆಲ್ ರಾಬಿನ್ಸ್ ಸೆಕೆಂಡ್ ರೂಲ್. ಮೆಲ್ ರಾಬಿನ್ಸ್ 5 ಸೆಕೆಂಡ್ ರೂಲ್ಸ್ ಅಂದರೆ ಏನು ಹೇಳ್ತಾ ಇದ್ದಾರೆ ನೋಡೋಣ. ಕೌಂಟ್ ಬ್ಯಾಕ್ವರ್ಡ್ ಫ್ರಮ್ 5 to 1 ಆ್ಯಂಡ್ ಟೇಕ್ ಆ್ಯಕ್ಷನ್. ದಿಸ್ ಹೆಲ್ಪ್ಸ್ ಓವರ್ಕಮ್ ಹೆಸಿಟೇಷನ್ ಅಂತಂದರೆ ಮೆಲ್ ರಾಬಿನ್ಸ್ 5 ಸೆಕೆಂಡ್ ರೂಲ್ ಏನು ಹೇಳುತ್ತೆ ಅಂದರೆ, ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ರೆಡಿನೆಸ್ ತೋರಿಸ್ಬೇಕಾದ್ರೆ 5 to 1ವರೆಗೆ ಬರಬೇಕು. ಯಾವ ರೀತಿ? 5, 4, 3, 2, 1 ಗೋ, ಈ ರೀತಿ. ಸೊ ದಟ್ ವಿಲ್ ಓವರ್ಕಮ್ ಯುವರ್ ಹೆಸಿಟೇಷನ್ ಸ್ನೇಹಿತರೆ. ಆಮೇಲೆ 4ನೇದಾಗಿ ಡಿಜಿಟಲ್ ಡಿಟಾಕ್ಸ್. ವಾಟ್ ಈಸ್ ಡಿಜಿಟಲ್ ಡಿಟಾಕ್ಸ್? ಆ್ಯಕ್ಟಿವ್ಲಿ ಬ್ಲಾಕ್ ಟೈಮ್ ಆಫ್ ಟು ಅವಾಯ್ಡ್ ಲುಕಿಂಗ್ ಎಟ್ ಸ್ಕ್ರೀನ್ಸ್ ಎಸ್ಪೆಷಲಿ ಇನ್ ದ ಈವ್ನಿಂಗ್. ದಿಸ್ ಫ್ರೀಸ್ ಅಪ್ ಅವರ್ ಮೆಂಟಲ್ ಸ್ಟೋರೇಜ್. ಡಿಜಿಟಲ್ ಡಿಟಾಕ್ಸ್ ಅಂತಂದರೆ ಈ ಒಂದು ಸ್ಕ್ರೀನ್ ಟೈಮ್ ಹೆಚ್ಚಾಗಿ ಟೆನ್ಷನ್ ಟೈಪ್ ಹೆಡ್ಏಕ್ಸ್ಗಳು ಹೆಚ್ಚಾಗ್ತಾ ಇದ್ದಾವೆ. ಕಂಟಿನ್ಯೂಸ್ಲಿ ಮೊಬೈಲ್ ಫೋನನ್ನು ಯೂಸ್ ಮಾಡಬೇಕು ಅಥವಾ ಮಾಡ್ತಾ ಇದ್ದಾರೆ ಜನ. ಇದರಿಂದ ಕೂಡ ಸ್ಟ್ರೆಸ್ ತುಂಬಾ ಆಗ್ತಾಯಿದೆ. ನಾನು ನನ್ನ ಲೈಫಲ್ಲಿ ಬ್ಯುಸಿಯಾಗಿದ್ದೀನಿ, ಬಟ್ ಮೊಬೈಲ್ ಓಪನ್ ಮಾಡಿ ಇಂಟರ್ನೆಟ್ಟಲ್ಲಿ ಫೇಸ್ಬುಕ್ಕಲ್ಲಿ ಏನು ಹೇಳ್ತಾ ಇದೆ, ಯೂಟ್ಯೂಬಲ್ಲಿ ನನ್ನಂಥವ್ರು ಏನು ಹೇಳ್ತಾ ಇದ್ದಾರೆ, ಆಮೇಲೆ ವಾಟ್ಸಪ್ಪಲ್ಲಿ ಹೊಸ ಮೆಸೇಜ್ ಏನು ಹೇಳ್ತಾ ಇದೆ ಅನ್ನೋದರ ಬಗ್ಗೆ, ಯಾವುದೋ ಒಂದು ಪ್ರದೇಶದಲ್ಲಿ ಏನೋ ಒಂದು ಆಗ್ತಾಯಿದೆ ಅಂತಂದರೆ ಅದರ ಬಗ್ಗೆ ಚಿಂತೆ ಮಾಡೋದು, ಈ ರೀತಿ ನಮ್ಮ ಲೈಫನ್ನು ಸ್ಟ್ರೆಸ್ಫುಲ್ ಮಾಡ್ಕೋತಾ ಇದ್ದೀವಿ ನಾವು. ಬಿಕಾಸ್ ಮೊಬೈಲ್ ಫೋನ್, ಕಂಪ್ಯೂಟರ್, ಟಿ ವಿ ಇವಾಗ ಅವಾಯ್ಡ್ ಆಗಿಬಿಟ್ಟಿದೆ. ಕಾರಣ ನಮ್ಮ ಕೈಯಲ್ಲೇ
ಇರುವಂಥ ಮೊಬೈಲ್ ಫೋನಿಂದ ಟಿ ವಿ ನೋಡ್ಬೋದು, ಕಂಪ್ಯೂಟರ್ ಕೆಲಸ ಮಾಡ್ಬೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಸೊ ಎಷ್ಟಾಯಿತು ಅಷ್ಟು ಈ ಒಂದು ಸ್ಕ್ರೀನ್ ಅವಾಯ್ಡ್ ಮಾಡುವುದನ್ನು ಕಲಿಬೇಕು ಸ್ನೇಹಿತರೆ. ಆ್ಯಕ್ಟಿವ್ಲಿ ಬ್ಲಾಕ್ ಟೈಮ್ ಆಫ್ ಟು ಅವಾಯ್ಡ್ ಲುಕಿಂಗ್ ಎಟ್ ಸ್ಕ್ರೀನ್ಸ್. ಎಷ್ಟಾಯಿತು ಅಷ್ಟು ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ABC ಟೆಕ್ನಿಕ್. ಅನಲೈಸ್ ಸ್ಟ್ರೆಸ್ ವಿತ್ activating events, beliefs about the event and consequences, then change irrational beliefs. ABC ಟೆಕ್ನಿಕ್ ಏನು ಹೇಳುತ್ತೆ, ಅನಲೈಸ್ ಸ್ಟ್ರೆಸ್, ನನಗೆ ಸ್ಟ್ರೆಸ್ ಲೆವೆಲ್ ಏನಿದೆ, ಯಾವುದನ್ನು ಸ್ಟ್ರೆಸ್ಸನ್ನು ನಾನು ಬಿಡುಗಡೆ ಮಾಡಲಿಕ್ಕೆ ನಾನು ಮಾಡುವಂಥ ಪ್ರಯತ್ನ, ನಾನು ನಡೆಯುವಂಥ ಹಾದಿ, ನಾನು ಯಾವ ರೀತಿ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನೋದನ್ನು ನಾವು ಮನಗಂಡು ಅದರ ರೀತಿಯಲ್ಲಿ ಸ್ಟ್ರೆಸ್ಫುಲ್ ಲೈಫನ್ನು ಅವಾಯ್ಡ್ ಮಾಡಬೇಕು. ಕಾನ್ಸಿಕ್ವೆನ್ಸಸ್ ದೆನ್ ಚೇಂಜ್ ಇರ್ರೇಷನಲ್ ಬಿಲೀಫ್ಸ್. ಏನಾದರೂ ನಾನು ಮಿಸ್ಬಿಲೀಫ್ ಮಾಡ್ತಾಯಿದ್ದೀನಿ, ಅದನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆಮೇಲೆ 6ನೇದು ಕೊನೆಯದಾಗಿ ಬಾಕ್ಸ್ ಬ್ರೀದಿಂಗ್. ಇನ್ಹೇಲ್ 4 seconds, ಹೋಲ್ಡ್ ಫಾರ್ 4 seconds, ಎಕ್ಸೆಲ್ ಫಾರ್ 4 seconds, ಹೋಲ್ಡ್ ಫಾರ್ 4 seconds, ರಿಪೀಟ್ ಅಂಟಿಲ್ ಯುವರ್ ಹಾರ್ಟ್ ರೇಟ್ ಇಸ್ ಕಂಟ್ರೋಲ್ಡ್. ಸ್ಟ್ರೆಸ್ಫುಲ್ ಆಗಿದ್ದೀನಿ, ನಾನು ಏನೋ ಒಂದು ಯೋಚನೆ ಮಾಡ್ತಾಯಿದ್ದೀನಿ, ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ, ಬಾಡಿ ಈಸ್ ಪ್ರೆಸೆಂಟ್, ಮೈಂಡ್ ಈಸ್ ಅಬ್ಸೆಂಟ್ ಇದೆ. ಆ ಟೈಮಲ್ಲಿ ಬಾಕ್ಸ್ ಬ್ರೀದಿಂಗ್ ಅಂದರೆ 4 ಮತ್ತು 4. ಇನ್ಹೇಲ್ ಫಾರ್ 4 seconds ಒಳಗಡೆ ಇನ್ಹೇಲ್ ಮಾಡ್ಕೊಳ್ಳೋದು, ಹೋಲ್ಡ್ ಫಾರ್ 4 seconds, ಇನ್ಹೇಲ್ ಮಾಡಿ ಅಲ್ಲಿ ಹೋಲ್ಡ್ ಮಾಡೋದು 4 seconds. ಆಮೇಲೆ ಎಕ್ಸೇಲ್ ಫಾರ್ 4 seconds, ಸ್ಲೋಲಿ ಎಕ್ಸೆಲ್ ಮಾಡು 4 seconds, ಹೋಲ್ಡ್ ಫಾರ್ 4 seconds, ಅಗೇನ್ ರಿಪೀಟ್ ಅಂಟಿಲ್ ಯುವರ್ ಹಾರ್ಟ್ ರೇಟ್ ಈಸ್ ಕಂಟ್ರೋಲ್ಡ್. ಸೊ ಸ್ನೇಹಿತರೆ, ಸ್ಟ್ರೆಸ್ ಮಾಡೋದು ತುಂಬ ಈಸಿ. ಯಾವ ಮೆಡಿಸನ್ ತೊಗೊಂಡು ನಾನು ಸ್ಟ್ರೆಸ್ ಫ್ರೀ ಆಗ್ತೀನಿ, ಯಾವ ಕಾಫಿ ಕೊಂಡು ನಾನು ಸ್ಟ್ರೆಸ್ ಫ್ರೀ ಆಗ್ತೀನಿ, ಅಥವಾ ಒಂದು ಬ್ಲ್ಯಾಕ್ ಚಾಕ್ಲೇಟ್ ತೊಗೊಂಡು ನಾನು ತಿಂದು ಸ್ಟ್ರೆಸ್ ಫ್ರೀ ಆಗ್ತೀನಿ ಎನ್ನುವುದಕ್ಕಿಂತ ನಾನು ನನ್ನ ಶರೀರ, ನನ್ನ ಮನಸ್ಸು, ನನ್ನ ಮೆದುಳು ಯಾವ ರೀತಿ ಕಂಟ್ರೋಲ್ ಮಾಡ್ತೀನಿ, ಪ್ರತಿಯೊಂದಕ್ಕೂ ನನ್ನ ಲೈಫಲ್ಲಿ ನಾನು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀನಿ, ಪ್ರತಿಯೊಂದಕ್ಕೂ ಒಂದು ಟೈಮ್ ಕೊಡ್ತೀನಿ. ಬಟ್ ಪ್ರತಿಯೊಂದು ನನ್ನನ್ನು ಮೈ ಮೇಲೆ ನಾನು ಹಾಕಿಕೊಳ್ಳಲ್ಲ ಅಂತಂದರೆ ಐ ಆಮ್ 100% ಶೋರ್ ದ್ಯಾಟ್ ನಾವು ಸ್ಟ್ರೆಸ್ ಫ್ರೀಯಾಗಿ ನಮ್ಮ ಜೀವನವನ್ನು ಸಾಗಿಕೊಂಡು ಹೋಗಬಹುದು ಸ್ನೇಹಿತರೆ. ಸೊ 6 ಪ್ರಾಕ್ಟೀಸಸ್ ಟು ಸ್ಟ್ರೆಸ್ಲೆಸ್ ಆಗಿ ನರ್ಸಿಂಗ್ ಪ್ರೊಫೆಷನ್ಸ್ ಸ್ಟ್ರೆಸ್ ಫ್ರೀಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಬಟ್ ವಿ ವಿಲ್ ಟ್ರೈ ಆ್ಯಂಡ್ ವಿ ವಿಲ್ ಲೀವ್ ಸ್ಟ್ರೆಸ್ ಫ್ರೀ ಲೈಫ್ ಸ್ನೇಹಿತರೆ. ಆಮೇಲೆ ಈ ಅವಾಯ್ಡ್, ಅಲ್ಟರ್, ಆಕ್ಸೆಪ್ಟ್, ಅಡಾಪ್ಟ್ ಇದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಲೈಫು ಸ್ಟ್ರೆಸ್ ಫ್ರೀಯಾಗಿ ಲೀಡ್ ಮಾಡಬಹುದು, ಮ್ಯಾನೇಜ್ ಮಾಡಬಹುದು. ವೆರಿ ಲೆಸ್ ಆ್ಯಂಡ್ ಡೂ ಮೋರ್ ಎನ್ನುವಂಥದ್ದು ವೆರಿ ಬ್ಯೂಟಿಫುಲ್ಲಾಗಿ ಜೋಶ್ ಸ್ಯಾಂಡರ್ಸನ್ನು ಬರೆದಿದ್ದಾರೆ ಸ್ನೇಹಿತರೆ. ಸೊ ಹೋಪ್ಫುಲಿ ಈ ಒಂದು ಯೂಸ್ಫುಲ್ ಆಗಿದೆ ಅನಿಸುತ್ತೆ ಈ ಒಂದು ವಿಡಿಯೋ. ಡಿಫ್ರೆಂಟ್ ವಿಡಿಯೋ, ಬರೀ ಜಾಬ್, ನರ್ಸಿಂಗ್ ಜಾಬ್, ಮತ್ತೊಂದು ಜಾಬ್, ಇನ್ನೊಂದು ಜಾಬನ್ನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಬಟ್ ಒಂದು ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ. ಚಿಕ್ಕ ಒಂದು ಸ್ಕ್ರೀನ್ ಶಾಟ್ಗಳ ವಿಶ್ಲೇಷಣೆ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದು ನಿಮಗೆ ಸರಿ ಅನಿಸಿದರೆ ಕಾಮೆಂಟಲ್ಲಿ SYES ಅಂತೂ ಟೈಪ್ ಮಾಡಿ ಸ್ನೇಹಿತರೆ, ಕಾಮೆಂಟ್ ಮಾಡಿ, ರಿಪ್ಲೈ ಮಾಡಿ ಸ್ನೇಹಿತರೆ. ಸೊ ದ್ಯಾಟ್ ಇದು ಇಂಟ್ರೆಸ್ಟ್ ಇಲ್ಲ, ಈ ಟಾಪಿಕ್ ಇಂಟ್ರೆಸ್ಟ್ ಆಗ್ತಾಯಿಲ್ಲ ಅಂದರೆ ನೋ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ. ಸೊ ದ್ಯಾಟ್ ನಾನು ತಿದ್ದುಕೋತೀನಿ ಸ್ನೇಹಿತರೆ. ನಿಮ್ಮ ಬೇಸ್ಡ್ ಆನ್ ಯುವರ್ ಫೀಡ್ಬ್ಯಾಕ್ ನಾನು ಬೇರೆ ಟಾಪಿಕ್ಗಳ ಮೇಲೆ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಸ್ಪೆಷಲಿ ಯಾರು ಸ್ಟ್ರೆಸ್ಫುಲ್ ಇದ್ದಾರೆ ಲೈಫಲ್ಲಿ ಅವರ ಜೊತೆ ಈ ವಿಡಿಯೋನು ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು. ನಾನು ನಿಮ್ಮ ರಫೀಕ್ ಸೌದಾಗರ್.